ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ನಮ್ಮ ಮನೆ ಇರೋದು ಮುನ್ನೂರಪ್ಪ ಅಂತೇಳಿ ಅವರು ಅವ್ರು ಮಾತಾಡ್ತಿದ್ರೆ ಅಣ್ಣ ನಮ್ಮದು 1968 ಅವನಲ್ಲಿದ್ದ ಅವ್ರ ತಾತ ಬಿಟ್ಟಾರ ಕಾಲದಿಂದ ಅವ್ರ ಪಾಣಿನಾಗ ಹೆಸರೈತೆ. ನಾವು ಪಾಣಿನಾಗ ಹೆಸರೈತೆ ಅಂದರೆ ಅವ್ರ ಭೂಮಿ ಅಂತ ತಿಳ್ಕೊಂಡಿವಿ. ಆದರೂ ನಾನು ಖರೀದಿ ಮಾಡಿಲ್ಲ, ನಾನು ತಮ್ಮಕ್ಕೆ ಹೋಗಿಲ್ಲ. ಅವ್ರು ಬಂದು ಇಲ್ಲಣ್ಣ ನಾವು ಯಾರನ್ನ ದೊಡ್ಡದಿದ್ರೆ ನಮ್ಮ ತಾತ ತಗತ್ತೆ ಅಂದರೆ ಒಂದು 10-12 ಪ್ಲಾಟ್ ಅವ್ರಿಗೆ ಅವ್ರ ಸಾಮಾಜಿಕರಿಗೆ ಕೊಟ್ಟಾರ. ಅವ್ರಿಗೆ ಏನೈತೆ ಗೊತ್ತಿಲ್ಲ. ನನ್ನ ಎದುರಿಗೆ ದುಡ್ಡು ಕೊಟ್ಟಾರ, ದುಡ್ಡು ತೊಗೊಂಡಾರ. ನಾನು ಇದ್ದೀನಿ, ಅದು ನಮ್ಮನೆ ಕಡೆಗೆ ಬಂದಾರ. ಯಾರನ್ನ ದೊಡ್ಡರಿದ್ರೆ ಅದ್ರಿಗೆ ಕೊಡ್ತಪ್ಪ, ನೀನು ಮೊದಲೇ ಸ್ವಲ್ಪ ಮೋಟ ಕಾಣ್ತಿ, ಮತ್ತೆ ಕೊಟ್ಟಿಲ್ಲ ಅಂದರೆ ಬಾಚಿರೋಕ್ಕೆ ಕಷ್ಟ. ಯಾಕಂದರೆ ಯಾರನ್ನ ಒಬ್ರು ಯಜಮಾನ್ರಿದ್ರೆ ಬೇಸಂತಂದರೆ ನಮ್ಮ ಕಾರ್ಪೊರೇಟರ್ ಇದ್ದಾನೆ ಅವರು ನಮ್ಮ ತಂಗಿ ಗಂಡ ಆಗ್ತಾನಂತ ಅಣ್ಣರ ಶಿವರಾಜ ಅಣ್ಣ ಅರ್ಥಕ್ಕೆ ಹೋಗೋನು. ಹೋದ್ಮೇಲೆ ನಾನು ಹೇಳ್ತೀನಿ, ಅವ್ರು ಹೇಳಿದ್ರೆ ತಗೊಳ್ರಿ ಇದ್ರಿಲ್ಲ. ನಾನು ನೋಡಿದ್ರೆ ಇದು ರಿಜಿಸ್ಟರ್ ಆಗಿಲ್ಲ, ಇದು ಸರ್ಕಾರ ಭೂಮಿ ಅಂತ ಕಾಣ್ತೈತೆ. ಪಾಣಿನಲ್ಲಿ ಅಲ್ಲಿದ್ದು ಇಲ್ಲಿಗೆ ಟ್ಯಾಕ್ಸ್ ಕಟ್ಟಿರೋವು ಅವೆಲ್ಲವೂ ಅವಿದಾವ. ಆದರೆ ನನಗೆ ಅಷ್ಟು ಐಡಿಯಾ ಇಲ್ಲ. ನಾನು ರಿಯಲ್ ಎಸ್ಟೇಟ್ ಆಗಲಿ ಇನ್ನೊಂದಾಗಲಿ ನಾನು ಮಾಡಿಲ್ಲ. ಆದರೂ ಗೊತ್ತಿಲ್ಲ ಅದು ಏನಂಬದಂದ್ರೆ, ಇಲ್ಲಣ್ಣ ರಿಜಿಸ್ಟರ್ ಬೇಡ, ನಾವು ಗುಡ್ಸಿಲ್ ಉಳಕ್ಕೆ ಅಂತ ಶೆಡ್ ಉಳಕ್ಕೆ ಅಂತೀವಿ. ಒಂದು 10 ಮಂದಿಗೆ ಬೇಕಂತ ಬಂದೀವಿ ಅಂದರೆ ನನ್ನ ಎದುರಿಗೆ ಒಂದು 5 ಮಂದಿ ಮಾಡಿ ನನ್ನ ಎದುರಿಗೆ ದುಡ್ಡು ಕೊಡ್ತಾರೆ. ಅಷ್ಟು ಬಿಟ್ಟು ಬೇರೆ ಏನು ಇದಿಲ್ಲ. ನಾನೇನು ಅದನ್ನು ಕಬ್ಜೆ ಮಾಡಿಲ್ಲ, ನಾನೇನು ಒಂದು ಎಕರೆ ಭೂಮಿನೂ ತಗೊಂಡಿಲ್ಲ, ಒಂದು ಸೈಟನ್ನು ತಗೊಂಡಿಲ್ಲ. ಅಲ್ಲಿ ಮಹಿಳೆಯರು ಯಾಕೆ ನಿಮ್ಮ ಹೆಸರು ಹೇಳ್ತಾರೆ? ನನ್ನ ಎದುರಿಗೆ ಕೊಟ್ಟಾರ ಅಂತ ಹೇಳ್ತಿದ್ದಲ್ಲ, ಮತ್ತೆ ಅವರು ದುಡ್ಡು ಎಡ್ಸಕ್ ಬಂದಿಲ್ಲ, ಕೊಡ್ರಿ ಅಂತ. ಆಮೇಲೆ ಅದ್ರಲ್ಲಿ ಕ್ಲಿಯರ್ ಆಗಿದೆ ಸರ್, ನೀವು ಕೊಡ್ರಿ ಅಂತ ಹೇಳ್ತೀರಿ. ಆಮೇಲೆ ಕೂಡ ಇಲ್ಲ, ಅವೆಲ್ಲ ಇವರು ಹೇಳಿದ್ ಮಾತ್ರ ಸರ್. ಕೂಡ ಹೇಳೋದಂದ್ರೆ ಸರ್ಕಾರದಿಂದ ನಮ್ಮ ಬಾಬುಜಿನಗರಾಗ 50-60 ವರ್ಷ 100 ವರ್ಷದಿಂದ ಪಟ್ಟಾಗಿಲ್ಲ. ನಾಳೆ ಮಿಂದ್ರೆ ಸ್ಲಮ್ ಇದು ಇದಾದ್ರಿಗಿನ ಆ ಕಡೆ ಕೊಂಡಾಪುರ ಅಲ್ಲಿನಾಗ ಸ್ಲಮ್ ರೋಡಿಂದ ಡಿಕ್ಲೇರ್ ಆಗಿ ಮಾಡ್ಯಾರ. ಹಂಗಾದ್ರೆ ಆಗ್ಬೋದಪ್ಪ, ಆದ್ರಿಗೇನೆ ನೋಡೋಣ ಮಾಡೋಣ. ಅಲ್ಲ, ಅವ್ರದ್ದು ಒಂದು ಕ್ಲಿಯರ್ ಸ್ಟೇಟ್ಮೆಂಟ್ ಇದೆ. ಏನಿದೆ ಗೊತ್ತಾ, ನಮ್ಮದೇ ಸರ್ಕಾರ ಇದೆ, ನಮ್ಮ ಇಲ್ಲ ಸುಳ್ಳು ಮಾಡಿಸ್ಬಿಡ್ತೀನಿ ಅಂತ ಶಿವರಾಜ್ ಹೇಳಿದ್ದಾರೆ ಅಂತ ಹೇಳ್ತಾರೆ. ನನ್ನ ಮನೆ ನನ್ನ ಜಾಗಿರೋ ಯಾವ್ದನ್ನ ಈ ಖಾತಾ ಮಾಡ್ಸ್ಕೊಂಬಂದು ನನಗೆ ಗೊತ್ತಿಲ್ಲ. ಬೇಕಾದ್ರೆ ಆಫೀಸ್ನಾಗ ಕೇಳ್ರಿ, ಒಂದು ಪದವಿ ತಾಂಬೋದು ಗೊತ್ತಿಲ್ಲ. ಆಫೀಸ್ನೇ ಸರಿ ನಾನು ಇರಕ್ಕೆ. ನಾನು ಒಂದು ಮೇಸ್ತ್ರಿ, ಬಿಲ್ಡಿಂಗ್ ಕಾಂಟ್ರಾಕ್ಟರ್, ಪ್ರೈವೇಟ್ ಕಾಂಟ್ರಾಕ್ಟರ್. ನಾನು ಮೇಸ್ತ್ರಿ. ಬಳ್ಳಾರಿ ಸಾಯಿಬಾಬಾ ಗುಡಿ ಕಟ್ಟಿದ್ದಾರೆ ನಾನೇ. ಬಳ್ಳಾರಿಯಾಗ ಮೇನ್ ದೊಡ್ಡ ಇದು ಗಡ್ಡಿ ಡಾಕ್ಟರ್ ಅಂತ ಎಲ್ಲ ಬಿಲ್ಡಿಂಗ್. ನಾನು ಅದು ಯಾರ ಕುತಂತ್ರ ನನ್ನ ಮೇಲೆ ಸೆಟ್ ಅಂತ ಮಾಡ್ತಿದ್ದಾರೆ. ಸಾರಿ, ನಮ್ಮ ಮಂತ್ಯಾಗ ಬಂದಾರ ಸರ್ ಅವರು. ನಮ್ಮ ಮಂತ್ಯಾಗ ಬಂದ ನಮ್ಮ ಭೂಮಿ ಅಂತ ಹೇಳಿ ಮಾಡ್ಯಾರ. ಅದು ನನಗೆ ಸರ್ಕಾರದ ಗಿರ್ಕಾರ ಅಂತ ಅಷ್ಟು ಐಡಿಯಾ ಇಲ್ಲ ನನಗೆ ಭೂಮಿ ವಿಷಯದಾಗ. ಇವ್ರದ್ದು ಸಣ್ಣಪ್ಪರ ತೋಟ ಅಂತ ನನಗೆ ಗೊತ್ತು. ಅದೆಲ್ಲ ಪಾಣಿ ಎಲ್ಲ ತೋರಿಸಿದ್ರೆ ಇದು ಇವರ ಮೇಲೆ ಐತಿ. ಆದ್ರೆ ಅದು ಪಟ್ಟಾಗ್ತದೆ. ದುಡ್ಡು ನಾವು ತಗೊಂಡಿಲ್ಲ, ದುಡ್ಡು ನನ್ನ ಕೈ ಮುಟ್ಟಿಲ್ಲ. ಕೊಟ್ಟಿರೋದು ಎಲ್ಲಿದೆ? ವಿಡಿಯೋ ಇರಬೇಕಲ್ಲ ಪೂರ್ಣಪುರದಲ್ಲಿ. ಅದು ವಿಡಿಯೋ ಮಾಡ್ತಾರ ಬಿಡ್ತಾರ ಅಂತ ಹೇಳಿ ನನಗೆ ಅದು ಅಷ್ಟು ಮಾಹಿತಿ ಇಲ್ಲ ಸರ್. ಅಲ್ಲ ಸರ್, ವಿಡಿಯೋ ಮಾಡ್ತಾರ ಬಿಡ್ತಾರ, ನೀವು ಮಾಹಿತಿ ಇಲ್ಲದೆ ಇರ್ಬೋದು. ಅದು ಇಸ್ಕೊಂಡಿದ್ದಂತ ನಿಜ ಅಲ್ಲ. ಅಲ್ಲ, ನನ್ನ ಎದುರಿಗೆ ಕೊಟ್ಟಿದಾರ, ಅವ್ರು ಕೊಟ್ಟಾರ. ಅದು ನನ್ನ ಕೈ ಕೊಟ್ರ ಅವ್ರು ಕೊಟ್ಟಿನ. ಏನಪ್ಪ ಕೊಟ್ಟಿವಲ್ಲ, ಇಲ್ಲಿ ಅದಾರ ಕೇಳಿದೆ, ಕೊಟ್ಟಿವಿ ಅವ್ರಿಗೆ. ವ್ಯವಹಾರ ಮಾಡಬೇಕಾದ್ರೆ ಮಿಡ್ಲ್ ಇರ್ತಾರ. ಹೌದೌದು, ನಿಮ್ಮ ನಮ್ಮ ಕಡೆ ವ್ಯವಹಾರ ಮಾಡಿ. ಹೌದೌದು. ಇಲ್ಲ, ಅವ್ರಿಗೆ ಏನೈತೆ ಅವ್ರಿಗೆ ಅಲ್ಲಲ್ಲ ವಂಚನೆ ಮಾಡ್ದಂಗಲ್ಲ. ಅವ್ರು ಬಡವರು ಇದಾರ ಸರ್, ಅವ್ರು ಬಡವರು ಇದಾರೆ. ಅವ್ರು ಕೊಡಿಲ್ಲ ಏನಿದ್ರೆ ಅವ್ರು ಕೂಡ ಇಸ್ಕೊಟ್ಟು ನಾನು ಕ್ಲಿಯರ್ ಮಾಡಿಸ್ತೀನಿ. ಅದು ಮನೆ ಕಟ್ಟಬೇಡ ಅಂತ ಹೇಳಿದಾರೆ ಸರ್. ಅವ್ರು ಮನೆ ಕಟ್ಟಬಾರ್ದು, ಬೇರೆ ಸೆಟ್ಟಕ್ಕೆ ಬೇಕು, ಗುಡಿಸ್ಲಿಕ್ಕೆ ಬೇಕು ಅಂತ ಇದೆ ಸರ್. ಅವ್ರು ಅತಿ ಮಾಡ್ತಾ ಇದಾರೆ. ಅವ್ರು ಮನೆ ಕಟ್ಟಕ ಕೊಟ್ಟಿಲ್ಲ, ಮನೆ ಕಟ್ಟಕ್ ಬರಲ್ಲ ಸರ್. ಅತಿ ಅಂತ ನನಗೆ ಗೊತ್ತಿಲ್ಲ ಸರ್. ಅದು ಗಟ್ಟಿ ಅಂತ ಅಲ್ಲಲ್ಲ, ನನಗೆ ಗೊತ್ತಿಲ್ಲ ಸರ್. ಅದು ದುಡ್ಡು ಇಸ್ಕೋಬೇಕು ಬೇಡ ಅಂತ ಹೇಳಿ ನನಗೆ ಅದು ಮನೆನ ಪಟ್ಟ ಆಗೋದಿಲ್ಲ ಸರ್. ಅದು ಸರ್ಕಾರ ಭೂಮಿ ಸಾಲಿನಾಗ ಐತಿ. ನಿಮ್ ಪಾಣ್ಯ ದುಡ್ಡು ವಾಪಸ್ ಕೊಡಿಸ್ತೀರಿ? ಈಗ ದುಡ್ಡು ವಾಪಸ್ ಕೊಡಿಸ್ತೀರಿ? ನಾಳೆ ನಾಡ್ದ ಅವ್ರಿಗೆ ಹೇಳಿನಿ ಸರ್, ಅವ್ರು ಕೊಡ್ತಂತ ಒಪ್ಪಿಗೆ ಹೇಳಿದ್ದಾರೆ. ಬೇಕಾದ್ರೆ ಅವ್ರು ಅದು ಸುಳ್ಳಾಯ್ತು. ಜಿಲ್ಲಾಡಳಿತ ಹೇಳ್ತಲ್ಲ, ನಿಮ್ಗೆ ಹೆಸರು ಹೇಳ್ತೈತಿ. ಮೆಸೇಜ್ ಅಲ್ಲಿ ಅವರು ಅವ್ರ ಹತ್ರ ಕೇಳ್ತಾ ಇದಾರ. ಇಲ್ಲಿ ಯಾರಾದಾರ ಇವ್ರು ನಿನ್ನೆ ಊರಾಗಿರ್ಲಿಲ್ಲ. ಅವ್ರು ಯಾರಾದಾರ ಶಿವರಾಜ ಮನೆ ಹತ್ರ 50 ಕೊಟ್ಟು ಶಿವರಾಜರ ಅಂತ ಹೇಳಿ ಹೆಸರು ಹೇಳಿದಾರ. ಅವ್ರು 7.5 ಇಲ್ಲ 4 ಎಕರೆ 10 ಸೆಂಟ್ ಸರ್. ಅವ್ರ ಹೆಸರು 4 ಎಕರೆ 10 ಸೆಂಟ್ಸ್ ಇದೆ. ಪಾಣಿಗಳೆಲ್ಲ ಇದೇವೆ ನೋಡ್ರಿ ನೀವು. ಅವ್ರ ಹೆಸರ ಮೇಲೆ 100 ರಾಮಕ್ಕ ತಾಯಿ ಲಕ್ಷ್ಮಕ್ಕ 1968
ಜಿಲ್ಲಾಡಳಿತ ಸರಿ ಕೆಲಸ ಮಾಡ್ಯಾರ, ಅವ್ರು ಹೇಳೋರು ಅಲ್ಲ ಪಾಣಿ ನಿಮ್ದು ಅಂದ್ಮೇಲೆ ಬಿಡಿ ಜಿಲ್ಲಾಡಳಿತ ಹೆಂಗ್ ಗೊತ್ತು ಒತ್ತುವರಿ ತೆರವು ಮಾಡ್ಬೋದು. ನನಗೆ ಗೊತ್ತಿಲ್ಲ ಸರ್ ಅದು. ಪಾಣಿ ನೀವು ಹೇಳ್ತಿರಲ್ಲ ಹಣ್ಣು ಅಲ್ಲ, ಅದ್ರಾಗ ಹೆಸರಿದೆ ಅಂತ ಹೇಳಿ ನಾನು ಅಷ್ಟೇ ಬಿಟ್ಟು ನಾನು ಹೆಂಗ್ರಿ ತೆರವು ಮಾಡ್ತಾರೆ ಅವರು? ಅಲ್ಲ, ಸರ್ಕಾರ ಭೂಮಿನೇ ಅದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಅದ್ರಲ್ಲಿ ಪಾಣಿನಾಗ ಅವ್ರ ಹೆಸರು ಐತೆ ಅಂತ ಹೇಳಿ ನಾವು ಕೊಡ್ತೀವಿ. ಹೊನ್ನೂರು ಸ್ವಾಮಿ ನಿಮ್ಮ ಅಳಿಯನ? ಹೊನ್ನೂರು ಸ್ವಾಮಿ ನಿಮ್ಮ ಅಳಿಯನ? ನಮ್ಮ ಕುಲಸ್ರು ಸರ್, ಅಳಿ ಅಲ್ವಾ? ಆರೋಪ ಮನೆ ತಗೊಂಡವರು ಹೊನ್ನೂರು ಸ್ವಾಮಿ ಅವ್ರ ಹೆಸರು ಹೇಳ್ಬೋದಾಗಿತ್ತು, ನಿಮ್ಮ ಹೆಸರು ಅದ್ ಹೇಳ್ಬೇಕು. ಎದಕ್ಕೆ ಹೇಳಿದ್ರೆ ನಾವು ರಾಜಕೀಯ ಷಡ್ಯಂತ್ರ ಮಾಡ್ತಾ ಇರೋದು ಸರ್, ಯಾರಾಗ ಸರ್ಕಾರ ಭೂಮಿ ಅಂತ ಗೊತ್ತಿದೆ ನಿಮಗೆ, ಆದ್ರೂ ಕೂಡ ನೀವು ಹೆಂಗ್ ಮಾಡಿಸಿದ್ರಿ? ನನಗೆ ಅಷ್ಟು ಐಡಿಯಾ ಇಲ್ಲ ಸರ್. ಸರ್ಕಾರಿ ಜಾಗ ಆಗಿತ್ತು ಅಂತ ಹೇಳ್ತೀರಿ, ನೀವು ಜವಾಬ್ದಾರಿ ಅವ್ರು ಮಾರೋದಿದ್ರು ಯಜಮಾನ್ರು ಬರ್ರಿ ಅಂತ ಹೇಳಿ ಎದುರಿ ಕರ್ದಾರ ಅಷ್ಟೇ. ಸರ್ ಬೇರೆ ಯಾರಾದ್ರೂ ಆರ್ಡಿನರಿ ಪರ್ಸನ್ ಮಾಡಿದ್ರೆ ಏನಾರ ಬೇರೆ ತರ ಆಗ್ತದೆ. ಈಗ ನೀವು ಜವಾಬ್ದಾರಿ ಇತ್ತು, ನಿಮ್ಮ ಮಿಸಸ್ ಕೂಡ ಕಾರ್ಪೊರೇಟ್ ಮಾಜಿ ಉಪಮೇಯರ್ ಆದದ್ದು. ಇಲ್ಲ ಸರ್, ನೀವು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಕ್ಕಾಗಲ್ಲ. ಏನ್ ಕೈವಾಡಿಲ್ಲ ಸರ್, ಅವ್ರು ಬಡವರು ಇದಾರ, ಅವ್ರ ಕಡೆಗೆ ಎಲ್ಪ್ ಮಾಡಿ ಇಲ್ಲ ಅಂತ ಹೇಳಕ್ ನಾನು ಹೇಳ್ತೇನೆ ಸರ್, ದುಡ್ಡು ಇಸ್ಕೊಂಡು ಅವ್ರಿಗೆ ಕೊಟ್ಟ ಸರ್. ಜನ ಹೇಳ್ತಾರ ಶಿವರಾಜ್ ಅವರೇ ನಮ್ಮನ್ನ ಕರೆದ್ರು, ಶಿವರಾಜ್ ಇಲ್ಲ ಸರ್, ನಾನು ಯಾವುದಂತ ಕೆಲಸ ಮಾಡಿಲ್ಲ. ಇಡೀ ವಾರ್ಡಿನಲ್ಲೇ ಕೇಳ್ರಿ. ಈಗ ಮುಂದೆ ಹೆಂಗ್ ಸರ್ ಅವ್ರ ಪರಿಸ್ಥಿತಿ? ಅವ್ರ ಪರಿಸ್ಥಿತಿ ಅವ್ರು ಏನಾಯ್ತು ಅವ್ರು ಕಟ್ಕೊಡ ಅಂತ ಹೇಳ್ತೀನಿ ಸರ್. ಪಲಾಟು ತಾಂಡಿರೋವೆಲ್ಲ ಎಲ್ಲ ಬಹಳ ಮಂದಿ ಅವ್ರು ತಗೊಂಡಾರ, ಇವ್ರಂತ ಒಂದು 10-12 ಮಾರಿದಾರ ಸರ್ ಅಷ್ಟೇ. ಅಲ್ಲ ಹಂಗ್ ಮಾಡಿರೋದು. ಈಗ ಮನೆ ಕಟ್ಕೊಂಡಿದ್ದಾರೆ 10 ಲಕ್ಷ ಖರ್ಚು ಮಾಡಿ. ಈಗ ಮನೆ ಕಟ್ಟಬಾರ್ದಂತ ಹೇಳೇ ಕೊಟ್ಟಾರ ಸರ್. ಅವ್ರು ನನ್ನ ಎದುರಿಗೆ ಹೇಳ್ಯಾರ, ಬೇಕಾದ್ರೆ ಹೇಳಿವಿ ಅಲ್ಲಿ ರಾಜಶೇಖರ್ ಇದು ಕಾರ್ಪೊರೇಟರ್ ಇದ್ದಾನೆ ಅಲ್ಲಿ. ಪಾಲಿಕೆಯವರಿಗೆ ಹೇಳ್ಬೇಕಾಗಿತ್ತು. ಇಷ್ಟೆಲ್ಲ ಗಮನಕ್ಕಿದ್ದ ನೀವು ಹೇಳ್ಬೋದಾಗಿತ್ತು. ನೀವು ಕಟ್ತಾ ಇದ್ರೆ ನೀವು ಹೇಳ್ಬೇಕಾಗಿತ್ತು. ಸರ್, ನಾವು ಬಡವರು ಸ್ವಲ್ಪ ಬೇಸ್ಮಟ್ಟ ನೀರು ಬಂದ್ರೆ ಕಷ್ಟ ಅಂತ ಹೇಳಿ ಸೀಟ್ ಹಾಕಿ ಅಂತ ಹೇಳಿದಾರೆ ಅವರಿಗೆ. ಕಟ್ಟಬಾರ್ದಪ್ಪ, ತಪ್ಪಾಗ್ತದೆ ಅಂತ ಹೇಳಿದೆ. 3 ವರ್ಷ ಆಯ್ತಲ್ಲ ಸರ್, 3 ವರ್ಷದವರೆಗೂ ಕಾಯ್ಬೇಕಾಗಿತ್ತು. ಇಲ್ಲ, ಅವ್ರು ನಿಂದಿರ್ಸ ಅಂತ ಹೇಳಿದ್ರೆ ನಿಂದಿರ್ಸ್ಯಾರ. ಅವ್ರು ಕಟ್ಟಬಾರ್ದಾದ ಗೌರ್ಮೆಂಟ್ ಜಾಗ ಅಂತ ಹೇಳಿದ್ದೆ ಅವ್ರಿಗೆ. ಬರೀ ಸರ್ಟಿಫಿಕೇಟ್ ಹಾಕ್ಯಂಡ್ ಬಡವ್ರು ಇಟ್ಟು ಹಾಕಿದ್ರೆ ನಿಮ್ಗೆ ಉಳಿತಕ್ಕಿಂತ ಉಳಿಯೋದಿಲ್ಲ ಅಂತ ಹೇಳಿದ್ವಿ. ಏನಾದ್ರು ಜಿಲ್ಲಾಡಳಿತದಿಂದ ನೋಟಿಸ್ ಜಿಲ್ಲಾಡಳಿತದಿಂದ ನೋಟಿಸ್ ಹಂಗೆ ಏನಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಏನು ಕಂಪ್ಲೇಂಟ್ ಮಾಡಕ್ ಹೋಗಿದ್ದಾರೆ ಅವರು, ಅದಕ್ಕೆ ಏನು ಮಾಡಿಲ್ಲ. ಇಲ್ಲ, ಏನು ಹೇಳಿಲ್ಲ ಸರ್. ಕಂಪ್ಲೇಂಟ್ ಯಾವ್ದು ಕಂಪ್ಲೇಂಟ್ ಅಂತ ಬೇಡ, ಅವ್ರಿಗೆ ಏನೈತೆ ಕೊಡ್ಬೇಕು ಅನ್ನೋದು ನೀವು ಬೇಡ ಅಂದ್ರೆ ಅವ್ರು ಹೆಂಗ್ ಕೇಳ್ತಾರೆ? ಅವ್ರಿಗೆ ಮುಂಚೆನೇ ಆಗಿದೆ, ಕೊಡ್ಲಿ ಬಿಡ್ರಿ ಸರ್. ಅದಕ್ಕೆ ಅಲ್ಲ ಮನೇಲಿ ಕುತ್ಕೊಂಡು ಕಂತೆ ನೋಟ್ ಎಣಿಸ್ಕೊಳಕ್ ನಿಮಗೆ ಬರ್ತದೆ. ಈಗ ನಾವ್ ಎಣಿಸಿದಿಲ್ಲ, ನನ್ನ ಎದುರಿಗೆ ಎಣಿಸ್ಕೊಟ್ಟಾರ ಅವರು. ನನ್ನ ಕೈಲಿಂದ ಕೊಡಿಸ್ಯಾರ ಅವರು. ನಾನು ತಗೊಂಡಿಲ್ಲ ಅದನ್ನ ದುಡ್ಡನ್ನ. ನಾನು ಇನ್ನೊಬ್ಬರಿಗೆ ಕೊಡೋಣ ಸರ್, ನಾನು ಹಂಗೆಲ್ಲ ತಗೊಂಬಲ್ಲ. ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ನೀವು ಇಸ್ಕೊಂಡಿಲ್ಲ ಬೇರೆ ವಿಡಿಯೋದಲ್ಲಿ ಪೂರ್ತಿಯಾಗಿ ಅವರು ವಾಂಟೆಡ್ಲಿ ಅಲ್ಲ ಸರ್, ದುಡ್ಡು ಕೊಡೋದು ಮಾಡೋದು ವಾಂಟೆಡ್ಲಿ ಅವ್ರು ಮಾಡ್ತಾ ಇದಾರೆ ಅಂದ್ರೆ ನಾನು ಏನ್ ಮಾಡಕ್ಕಲ್ಲ ಸರ್. ನಾನು ಅಷ್ಟು ಇದಲ್ಲ ಸರ್. ಸರ್ ಎವಿಡೆನ್ಸ್ ಮತ್ತೆ ಬೇಕಲ್ಲ ಅವರಿಗೆ. ಅವರು ಈಗ 2 ವರ್ಷ ಒತ್ತುವರಿ ಮಾಡಿದ ಆಗೈತೆ ಅಂತ ಗೊತ್ತಾಗೋವರೆಗೂ ಅವ್ರು ಎಲ್ಲಿ ವಿಡಿಯೋ ರಿಲೀಸ್ ಮಾಡಿಲ್ಲ. ಯಾವಾಗ ಜಿಲ್ಲಾಡಳಿತ ಬಂದು ಇದು ಸರ್ಕಾರಿ ಜಾಗ ಅಂತ ಹೇಳಿದಾಗ ವಿಡಿಯೋ ಅದು ನಿಜ. ಅಷ್ಟು ಬಿಟ್ಟು ಬೇರೆ ಏನಿಲ್ಲ ಸರ್. ಅವರು ಬಂದಾರ, ನಮ್ಮ ದೊಡ್ಡವ್ರು ಯಾರು ಕರೆ ಅಂದ್ರೆ ಕರೆದಿರ್ತಾರೆ. ಈಗ ಹೊನ್ನೂರು ಸ್ವಾಮಿ ಅವ್ರ ಜೊತೆ ಬಂದಾರ, ಇಲ್ಲ ಇದಾರೆ ಸರ್. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.